ನಮಸ್ಕಾರ. ಚಿತ್ರಲೋಕ.comಗೆ ಎಲ್ಲರಿಗೂ ಸ್ವಾಗತ. ನಾನು ಪ್ರಕಾಶ್ ಬಾಬು, ಹಿರಿಯ ಪತ್ರಕರ್ತ ಮತ್ತು ಲೇಖಕ. ಈಗ ದರ್ಶನ್ ಇವತ್ತು ಎಲ್ಲರಿಗೂ ನಿಮ್ಮ ದರ್ಶನ್ ಬಗ್ಗೆ ಎಲ್ಲರಿಗೂ ಚೆನ್ನಾಗಿ ಗೊತ್ತಿಲ್ಲ. ಅದರ ಬಾಲ್ಯದ ದರ್ಶನ್ ಹೇಗಿದ್ರು ಅನ್ನೋದು ಎಷ್ಟೋ ಜನ ಗೊತ್ತಿಲ್ಲ. ನಿಮಗೆ ಒಂದು ಒಳ್ಳೆಯ ವ್ಯಕ್ತಿಯನ್ನು ಅವರ ಜೊತೆಗೆ ಕ್ಲಾಸ್ಮೇಟ್ ಆಗಿದ್ದಂಥ ಪ್ರೈಮರಿ ಸ್ಕೂಲ್ ಕ್ಲಾಸ್ಮೇಟ್ ಆಗಿದ್ದಂಥ ಲೋಕೇಶ್ ನಿಮ್ಮ ಜೊತೆ ಇದ್ದರೆ ಅವ್ರ ಜೊತೆ ಮಾತಾಡ್ತೀನಿ, ನಿಮ್ಮ ಪರಿಚಯ ಮಾಡಿಕೊಡ್ತೀನಿ. ನೋಡಿ ಇವರೇ ಲೋಕೇಶ್. ನಮಸ್ಕಾರ. 4ನೇ ಕ್ಲಾಸಿಂದ ಮೈಸೂರಿನ ಟೆರಿಷಿಯನ್ ಕಾಲೇಜಿನ ಸ್ಕೂಲ್ನ ಕಾನ್ವೆಂಟಲ್ಲಿ 4ನೇ ಕ್ಲಾಸಿಂದ 8ನೇ ಕ್ಲಾಸ್ವರೆಗೂ ಓದಿದಂಥವ್ರು. ಅವ್ರ ಜೊತೆ ಹೇಗಿತ್ತು ಬಾಲ್ಯದ ನೆನಪುಗಳನ್ನ ಈಗ ಲೋಕೇಶ್ ನೆನಪು ಮಾಡ್ಕೋತಾರೆ. ನಿಮಗೆ ಕೇಳಿ. ನನ್ನ ಹೆಸರು ಲೋಕೇಶ್ ಅಂತ. ನಾವು ಮೈಸೂರು ವಾಸವಾಗಿರೋದು. ಹೇಳ್ತೀನಿ, ಮೈಸೂರು ಎಲೆಕ್ಟ್ರಿಷಿಯನ್ ಆಗಿ ಕೆಲಸ ಮಾಡ್ತಾಯಿದ್ದೀನಿ ಈಗ ಇತ್ತೀಚಿನ ದಿನಗಳಲ್ಲಿ. ದರ್ಶನ್ ನೀವು ಸ್ಕೂಲ್ ಮೇಟ್ಸ್ ಅಂತ? ಕ್ಲಾಸ್ಮೇಟು, ಹೌದು. ನಾವು ಪ್ರೈಮರಿ ಸ್ಕೂಲಲ್ಲಿ ಕ್ಲಾಸ್ಮೇಟು. ನಾವು ಪ್ರೈಮರಿ ಟೈಮಲ್ಲಿ ನಾವೆಲ್ಲ ಕ್ಲಾಸ್ಮೇಟ್ಸು. ನಾವು ಟೆರಿಷಿಯನ್ ಕಾನ್ವೆಂಟಲ್ಲಿ ಜೊತೆಲಿ ಓದ್ತಾ ಇದ್ವಿ. ಅದೇ ಟೈಮಲ್ಲಿ ದರ್ಶನ್ 4ನೇ ಕ್ಲಾಸಿಗೆ ನಮ್ಮ ಜೊತೆ ಜಾಯ್ನ್ ಆಯ್ತಾರೆ. ಯಾವ ಸ್ಕೂಲು? ಟೆರಿಷಿಯನ್ ಕಾನ್ವೆಂಟ್. ನಮ್ಮ ಜೊತೆ ಜಾಯ್ನ್ ಆಯ್ತಾರೆ ಆ ಟೈಮಲ್ಲಿ 4ನೇ ಕ್ಲಾಸ್ಗೆ. ಇದು ಒಂದು ಸಂತೋಷದ ವಿಷಯ ಅಂತ ಹೇಳಬೇಕು. ಆ ಟೈಮಲ್ಲಿ ತೂಗುದೀಪ ಶ್ರೀನಿವಾಸ್ ಅವ್ರ ಮಗ ನಮ್ಮ ಜೊತೆ ಓದ್ತಾ ಇದ್ದರೆ ನಮ್ಗೆ ಆವಾಗಲೇ ಹೆಮ್ಮೆ ಅನಿಸಿತ್ತು. ಆವಾಗ ನಮ್ಮ ಜೊತೆ ನನ್ನ ಬೆಂಚ್ ಬೇಟೆ ಆ ಟೈಮಲ್ಲಿ ನಾವೆಲ್ಲ ಇಬ್ಬರು ತುಂಬ ದೊಡ್ಡ ಲಂಬ ಹೈಟ್ ಆಗಿದ್ವಿ. ನಾವೆಲ್ಲ ಜೊತೆಲೇ ಕೂತ್ಕೊತಿದ್ವಿ, ಜೊತೆಲೇ ಓದ್ತಿದ್ವಿ, ಜೊತೆಲೇ ಆಟಾಡ್ತಿದ್ವಿ. ಮತ್ತು ಪ್ರತಿ ಶನಿವಾರ ಭಾನುವಾರ ಬಂದರೆ ನಾನು ದರ್ಶನ್ ಮನೇಲಿ ನಾನು ಹೋಗ್ತಾಯಿದ್ದೆ. ಯಾಕಂದರೆ ದರ್ಶನ್ನು ಪ್ರಾಣಿ ಪ್ರಿಯಾಂಕರ ಅವನು. ದರ್ಶನು ಆ ಟೈಮಲ್ಲಿ ಮೊಲ ಸಾಕೋದು, ಪಾರಿವಾಳ ಸಾಕೋದು, ಆ ಟೈಮಲ್ಲಿ ದರ್ಶನ್ಗೆ ತುಂಬ ಹಾಬೀಸ್ ಅದು. ನಾವು ಇದೆಲ್ಲ ನೋಡೋಕ್ಕೆ ಭಾಳ ಕಣ್ಣು ತುಂಬಿಕೊಳ್ಳೋಕ್ಕೆ ಭಾಳ ಇಷ್ಟ ಆಗೋದು ಪ್ರತಿ ಶನಿವಾರ. ಆಮೇಲೆ ಅವ್ರ ಮನೇಲಿ ಕಲರ್ ಟಿ ವಿ ಇತ್ತು ಅವ್ರ ಮನೇಲಿ. ನಮ್ಮಲ್ಲಿ ಆ ಟೈಮಲ್ಲಿ ಟಿ ವಿ ಇರಲಿಲ್ಲ. ಅವಾಗ ಕಲರ್ ಟಿ ವಿಲಿ ಮ್ಯಾನ್ ಪ್ರೋಗ್ರಾಮ್ ಬರ್ತಿತ್ತು ಆ ಟೈಮಲ್ಲಿ. 92, 93 ಬರ್ತಾಯಿತ್ತು ಆ ಟೈಮಲ್ಲಿ. ನಾವು ಈ ಪ್ರೋಗ್ರಾಮ್ ನೋಡೋಕ್ಕೆ ಹೋಗ್ತಾಯಿದ್ದೆ ನಾನು ದರ್ಶನ್ ಮನೆಗೆ. ದರ್ಶನ್ ಜೊತೆ ತುಂಬ ಟೈಮ್ ಸ್ಪೆಂಡ್ ಮಾಡ್ತಿದ್ದೆ ಆ ಟೈಮಲ್ಲಿ ನಾನು. ಸ್ಕೂಲಲ್ಲಿ ತುಂಬ ಸೋಷಲ್, ಎಲ್ಲ ಟೈಮು ಎಲ್ಲ ವಿಷಯಕ್ಕೂ ಜೊತೆ ಬರ್ತಿದ್ದೆ ಆಟ ಆಡೋಕ್ಕೆ. ಆದರೆ ಅವ್ನ ಕೆಲ ಆ್ಯಕ್ಟರ್ ಆದರೂ ಪಾಪ ಪ್ರಯತ್ನ ಪಡ್ತಿದ್ದೆ ನಮ್ಮ ಜೊತೆ ಸೇರಬೇಕು ಅಂತ ಅವ್ನಿಗೆ ಭಾಳ ಆಸೆ ಇತ್ತು. ಅಂದರೆ ಅವ್ನು ತುಂಬ ಹೈಟ್ ಇದೆ ದರ್ಶನ್. ಅವನ ಹೈಟ್ ಇದ್ದ ಕಾರಣಕ್ಕೆ ನಾವು ಯಾರೂ ತಗೋತಿಲ್ಲ. ಅವನು ಒಂದು ಖೋಖೋ ತಗೋತಿರ್ಲಿಲ್ಲ, ಕ್ರಿಕೆಟ್ ತಗೋತಿರ್ಲಿಲ್ಲ. ಆದರೂ ದರ್ಶನ್ ನಾನು ಸೇರ್ತೀನಿ, ನಿಮ್ಮ ಜೊತೆ ಆಟಾಡ್ತೀನಿ ಅಂತ ಬೆರೀತಿದ್ದೆ ನಮ್ಮ ಜೊತೆ. ಅವ್ರಿಗೆ ತುಂಬ ಆಡೋಕ್ಕಾಗ್ತಾಯಿಲ್ಲ, ತುಂಬ ಹೈಟ್ ಇದ್ದರೆ. ಯಾಕಂದರೆ ಎಲ್ಲ ಕುಳ್ಳಿಗಿದ್ರು, ನಾವೆಲ್ಲ ಕುಳ್ಳಿಗಿದ್ವಿ. ದರ್ಶನ್ ಒಬ್ಬನೇ ತುಂಬ ಹೈಟ್ ಇದೆ ಆ ಟೈಮಲ್ಲಿ. ಆವಾಗಲೇ ಹೈಟ್ ಇದೆ ದರ್ಶನ್ ನೋಡೋಕ್ಕೆ. ತುಂಬ ಹೈಟಾಗಿ ಗಟ್ಟಿಬಿಡಿಸಾಗೆ ವ್ಯಕ್ತಿ. ಆಗ ನಾವೆಲ್ಲ ಅವ್ನ ಸಮ ಇರಲಿಲ್ಲ. ನಾವು ದರ್ಶನ ಆ ಕಡೆ ನಾವು ಕಾಂಪಿಟೇಟರ್ ಆಗಿ ನಾವು ದರ್ಶನ್ ನೋಡೋಕ್ಕಾಗ್ತಾಯಿರಲಿಲ್ಲ. ಇದು ದರ್ಶನ್ ನಮಗೂ ಇರೋದು ಅಂತರ ಇದ್ದಿದ್ದು ಡಿಫ್ರೆನ್ಸು. ಯಾಕಂದರೆ ದರ್ಶನ್ ಒಂದು ಸಲ ಕೈ ಹಿಂಗಂದರೆ ನಾವು ಬೇಗ ಸಾಕಾಗ್ಬಿಡ್ತೀವಿ ದರ್ಶನ್ಗೆ. ಖೋಖೋ ಆಡಿದ್ರಿ ಅಥವಾ ಕ್ರಿಕೆಟ್ ಆದ್ರಿ, ದರ್ಶನ್ ಪ್ರತಿಯೊಂದು ತುಂಬ ಟ್ಯಾಲೆಂಟೆಡು. ನಾವು ಅವನ ಜೊತೆ ಕಾಂಪಿಟೇಟ್ ಮಾಡೋಕ್ಕಾಗ್ತಾಯಿರಲಿಲ್ಲ ಆ ಟೈಮಲ್ಲಿ. ಒಳ್ಳೆ ಸ್ಪೋರ್ಟ್ಸ್ ಮ್ಯಾನ್. ನಾವು ಅವನ್ನ ದರ್ಶನ್ ಜೊತೆ ನಾವು ಸೇರ್ತಾ ಇರಲಿಲ್ಲ ಆ ಟೈಮಲ್ಲಿ. ಇವನ್ ದರ್ಶನ್ ಕೂಡ ಪಾಪ ನಮ್ಮ ಜೊತೆ ಬರೋಕ್ಕೆ ಭಾಳ ಇಷ್ಟಪಡ್ತಾ ಇದ್ದ. ಹಾಂ, ಪ್ರತಿ ಶನಿವಾರ ಭಾನುವಾರ ನಾವು ಅವನ ಮನೆ ಕಾಲ ಕಳೀತಾ ಇದ್ದು. ಪಾರಿವಾಳ ಮೊಲಗಳು ಸಾಕ್ತಾಯಿದ್ದೆ ದರ್ಶನ್. ಅವ್ರ ಮನೆ ಮೊಲಗಳು ನೋಡೋಕ್ಕೆ ನಾವು ಹೋಗ್ತಾಯಿದ್ವಿ ಪ್ರತಿ ಶನಿವಾರ. ನಾವೆಲ್ಲ ಫ್ರೆಂಡ್ಸ್ಗಳೆಲ್ಲ ಸೇರ್ಕೊಂಡು ಪ್ರತಿ ಸಂಜೆ 4 ಗಂಟೆ ಮೇಲೆ ಒಂದು ಮ್ಯಾನ್ ಕಾರ್ಯಕ್ರಮ ಬರ್ತಿತ್ತು, ಒಂದು ಕಾರ್ಟೂನ್ ಪ್ರೋಗ್ರಾಮು. ಇದೆಲ್ಲ ನಾವು ಜೊತೆ ಕೂತ್ಕೊಂಡು ಅವ್ರ ಮೇಲೆ ವಾಚ್ ಮಾಡ್ತಿದ್ದೆ. ಅವ್ರ ಮನೇಲಿ ಒಳ್ಳೆ ಚೆನ್ನಾಗಿತ್ತು, ಕಲರ್ ಟಿ ವಿ ಇತ್ತು ಆ ಟೈಮಲ್ಲಿ. ಅವ್ರ ತಾಯಿ ಅವ್ರ ಜೊತೆ ಮಾತಾಡ್ಕೊಂಡು, ಅವ್ರ ತಂದೆಯವ್ರ ಜೊತೆ ಮಾತಾಡ್ಸ್ಕೊಂಡು ಪ್ರತಿ ಶನಿವಾರ ನಾವೆಲ್ಲ ಆ ಪ್ರೋಗ್ರಾಮ್ ವಾಚ್ ಮಾಡ್ತಿದ್ವಿ. ಇವನ್ ದರ್ಶನ್, ರಾಘವೇಂದ್ರ ಪ್ರಸಾದ್ ಅಂತ, ಈಗ ಅವರು ಬಿಲ್ಡರ್ ಆಗಿದ್ದಾರೆ ರಾಘವೇಂದ್ರ ಪ್ರಸಾದ್ ಅಂತ. ಇವನ್ ನಾವು ರಾಘವೇಂದ್ರ ಪ್ರಸಾದ್, ದರ್ಶನ್, ಆಮೇಲೆ ಅವ್ರ ಮನೆ ಎದುರುಗಡೆ ವಿವೇಕ್ ಅಂತ ಅವರೇ ಇವತ್ತು ಇದ್ದಾರೆ ಎದುರುಗಡೆ. ನಾವೆಲ್ಲ ಅವ್ರ ಜೊತೆ ಹೋಗಿ ಅವ್ರ ಕಥೆಗಳು ತಂದೆ ಕಥೆಗಳು ಕೇಳ್ಕೊಂಡು ಮಾತಾಡ್ಸ್ಕೊಂಡು ಕಾಮಿಡಿ ಮಾಡ್ಕೊಂಡು ಆ ದಿನ ಕಾಲ ಕಳೆದು ಮತ್ತೆ ನಾನು ಸಿಟಿಗೆ ವಾಪಸ್ ಬರ್ತಾಯಿದ್ದೆ. ನಾನು ಏನೇನಿಲ್ಲ, ಎಲ್ಲ ಚೆನ್ನಾಗಿ ಓದಬೇಕು ಅಂತ ಇದ್ರು ನಮಗೆ ಆ ಟೈಮಲ್ಲಿ. ಪಾಪ ಮೀನಾ ಮೇಡಮ್ ಅಷ್ಟೇ ಎಲ್ಲ ಚೆನ್ನಾಗಿ ಓದ್ರಪ್ಪ, ಎಲ್ಲ ಆಟ ಪಾಠ ಎಲ್ಲ ಬಿಟ್ಬಿಡಿ, ಎಲ್ಲ ವಿದ್ಯಾವಂತರಾಗಬೇಕು ಇವೆಲ್ಲ ಭವಿಷ್ಯ ರೂಪಿಸ್ಕೋಬೇಕು ನೀವು. ಇವತ್ತು ಸಿಕ್ಕಿದ್ರು ಅದೇ ಮಾತೇ ಅವ್ರ ಬಾಯಲ್ಲಿ ಬರೋದು. ನಾವು 9ನೇ ಕ್ಲಾಸಲ್ಲಿದ್ದಾಗ ನಾವು ದರ್ಶನ ಪೊಲೀಸ್ ಹೆಂಡತಿ ಫಿಲಮ್ಗೆ ಹೋಗಿದ್ವಿ. ಶಿವರಾಜ್ ಕುಮಾರ್ ಅವ್ರದ್ದು ಯಾವುದೋ ಶಿವರಾಜ್ ಕುಮಾರ್ ಫಿಲಮ್ ಬಂದಿತ್ತು, ಒಂದು ಪಿಕ್ಚರ್ ಬಂದಿತ್ತು, ಅವ್ರ ಫಿಲಮ್ ನೋಡಿದ್ವಿ ಆ ಟೈಮಲ್ಲಿ. ಆಗ ದರ್ಶನ್ ಯಾವತ್ತೂ ನಾನು ಹೀರೋ ಆಯ್ತು ಅಂತ ನಮ್ಮ ಹತ್ರ ಯಾವತ್ತೂ ಡಿಸ್ಕಷನ್ ಮಾಡಿಲ್ಲ ಆ ಟೈಮಲ್ಲಿ. ಪ್ರತಿಯೊಂದು ಪಿಕ್ಚರ್ ನಮ್ಮ ಜೊತೆ ವಾಚ್ ಮಾಡ್ತಿದ್ದ, ಅಬ್ಸರ್ವ್ ಮಾಡ್ತಿದ್ದ. ನಾವು ಅಷ್ಟೇ ಅವನ ಜೊತೆ ಎಂಜಾಯ್ ಮಾಡ್ತಿದ್ದು ಅಷ್ಟೇ. ಆದರೆ ಯಾವತ್ತೂ ದರ್ಶನ್ ನಮ್ಮ ಹತ್ರ ಹೇಳಿಲ್ಲ ಯಾವುದು ನಾನು ಹೀರೋ ಆಗ್ತೀನಿ, ನಾನು ಒಂದು ದಿವಸ ಈ ಥರ ನಮ್ಮ ಫಿಲಮ್ ನೀವು ನೋಡ್ತೀರಾ ಅಂತ ನಮ್ಮ ಹತ್ರ ಡಿಸ್ಕಷನ್ ಮಾಡಿಲ್ಲ ದರ್ಶನ್.
ಆಮೇಲೆ ಎಷ್ಟು ವರ್ಷ ಜೊತೆಲಿದ್ರಿ? ನಾವು 4ನೇ ಕ್ಲಾಸಿಂದ ಒಂದು 8ನೇ ಕ್ಲಾಸ್ ಜೊತೆಲಿದ್ವಿ. ಆಮೇಲೆ ನಾವೆಲ್ಲ ಗೀತಾ ಕಾನ್ವೆಂಟ್ಗೆ ಹೋದ್ವಿ. ದರ್ಶನ್ ವೈಶಾಲಿ ಕಾನ್ವೆಂಟ್ಗೆ ಹೋಗಿದ್ದ ಆ ಟೈಮಲ್ಲಿ. ಮತ್ತೆ ನಾವು ಶನಿವಾರ ಭಾನುವಾರ ಮತ್ತೆ ಮೀಟ್ ಆಗ್ತಿದ್ವಿ. ಆ ಟೈಮ್ ಅಷ್ಟು ಬಾಂಡಿಂಗ್ ಇರಲಿಲ್ಲ ದರ್ಶನ್ ಜೊತೆ. ಮತ್ತು ನಾವು ಹಳೆ ನೆನಪುಗೋಸ್ಕರ ಮತ್ತೆ ದರ್ಶನ್ ನಮ್ಮನ್ನ ಹುಡುಕೊಂಬರ್ತೀವಿ. ನಮ್ಮ ಗೀತಾ ಕಾನ್ವೆಂಟ್ ಬರ್ತಿದ್ದ ಹುಡುಗಿ ಮಾತಾಡ್ಸೋಕ್ಕೆ. ಆದರೂ ನಾವು ದರ್ಶನ್ ಬಿಟ್ಕೊಡ್ತಾ ಇರಲಿಲ್ಲ, ಫ್ರೆಂಡ್ಶಿಪ್ ಬಿಟ್ಕೊಡ್ತಾ ಇಲ್ಲ. ಪ್ರತಿ ಭಾನುವಾರ ಕ್ರಿಕೆಟ್ ಆಡೋಕೆ ಬರ್ತಿದ್ವಿ ನಾವು ದರ್ಶನ್ ಜೊತೆ. ಸಿದ್ಧಾರ್ಥ ಅವತ್ತಿನ ಕಾಲದಲ್ಲಿ ಇವತ್ತು ಸಿದ್ಧಾರ್ಥ ಒಳ್ಳೆ ಬೆಳೆದಿದೆ, ಒಳ್ಳೆ ಲೇಔಟ್ ಆಗಿದೆ. ಆ ಟೈಮಲ್ಲಿ ಒಳ್ಳೆ ಗ್ರೌಂಡ್ ಇತ್ತು. ಆ ಟೈಮಲ್ಲಿ ಮೈಸೂರು ಸಿಟಿಲಿ ಅಷ್ಟೊಂದು ಗ್ರೌಂಡ್ ಇಲ್ಲ ನಮಗೆ ಅವಾಗ. ನಾನು ಇಲ್ಲಿಂದ ಅಲ್ಲಿ ಗಂಟ ಬರಬೇಕಲ್ಲ, ಸಿದ್ಧಾರ್ಥ ನಗರ ಗಂಟ ಬರಬೇಕಾಗಿತ್ತು. ಆಗ ಭಾಳ ಚೆನ್ನಾಗಿತ್ತು ವಾತಾವರಣ. ಆಗ ಎಲ್ಲ ಗಿಡ ಮರ ಇತ್ತು, ಪಾರ್ಕ್ಗಳಿತ್ತು, ಗ್ರೌಂಡ್ಗಳಿತ್ತು. ನಮಗೆ ಒಂದು ಫ್ರೆಂಡ್ ಸಿಗ್ತಾನೆ, ಇನ್ನೊಂದು ಜಾಗ ಸಿಗ್ತದೆ ನಮ್ಗೊಂದು ಭಾಳ ತುಂಬ ಒಳ್ಳೆ ಜಾಗ ಪ್ಲೇಸ್ ಅದು. ಆ ಟೈಮಲ್ಲಿ ನಾವು ತುಂಬ ಎಂಜಾಯ್ ಮಾಡಿದ್ದೀವಿ ದರ್ಶನ್ ಜೊತೆ. ದರ್ಶನ್ ಕೂಡ ನಮ್ಮ ಜೊತೆ ಭಾಳ ಎಂಜಾಯ್ ಮಾಡೋಣ. ನಮ್ಮ ಜೊತೆ ಬೆಳೆದಿದ್ದೀವಿ, ನಾವೆಲ್ಲ ಜೊತೆಲಿ ಬೆಳೆದಿದ್ದೀವಿ. ಸಂಕೋಚನ ಮಾತುಗಾರ ಇಲ್ಲ, ಮಾತುಗಾರ, ತುಂಬ ಮಾತುಗಾರ ದರ್ಶನ್. ಏನಿಲ್ಲ ಅವೆಲ್ಲ ಏನು ಸಂಕೋಚನ ಅನ್ನೋದಿಲ್ಲ ದರ್ಶನ್ ಹತ್ರ. ಓದಲ್ಲ ಹೇಗಿತ್ತು? ದರ್ಶನ್ ಓದ್ತಾ ಇರಲಿಲ್ಲ, ಅಷ್ಟು ಓದ್ತಾ ಇರಲಿಲ್ಲ. ಎಲ್ಲ ಅವ್ರ ಅಕ್ಕ ಬರ್ಕೊಡ್ತಾಯಿದ್ರು, ದಿವ್ಯಾ ಅವರು ಬರ್ಕೊಡ್ತಾಯಿದ್ರು ಹೋಮ್ವರ್ಕ್. ಇಲ್ಲಿ ಸ್ಕೂಲಲ್ಲಿ ಬಂದು ಬೆಳಗ್ಗೆ ಬೇಗನೆ ಬರೋನು, ಬೇಗ ಬಂದು ಹೋಮ್ವರ್ಕ್ ಬರ್ಕೋತೆ. ನಾವೆಲ್ಲ ಆಟ ಆಡೋಕೆ ಹೋದ್ರೆ ಬೆಳಿಗ್ಗೆ ಹೊತ್ತು ಹೋದರೆ ಅವ್ನು ಹೋಮ್ವರ್ಕ್ ಬರೀತಾ, ನಾವು ಜೊತೆ ಹೆಲ್ಪ್ ಮಾಡ್ಕೊಡ್ತಿದ್ದೆ ಅವ್ನಿಗೆ ಹೋಮ್ವರ್ಕ್ಗಳನ್ನ. ಮತ್ತು 9 ಗಂಟೆ ಆದಮೇಲೆ ಹೋಮ್ವರ್ಕ್ ತೋರಿಸ್ಕೊಂಡು ಅವನು ಒಳಗೆ ಎಂಟ್ರಿ ಕೊಡೋನು. ಅವಾಗೆಲ್ಲ ತುಂಬ ಸ್ಟ್ರಿಕ್ಟ್ ಇತ್ತು ಟೆರಿಷನ್ ಕಮಿಟಿಯಲ್ಲಿ. ಡೈಲಿ ಹೋಮ್ವರ್ಕ್ ಇಸ್ ಕಂಪಲ್ಸರಿ. ಇತ್ತೀಚಿನ ಜನ್ರೇಷನ್ ಏನಾಗಿದೆ ಗೊತ್ತಿಲ್ಲ. ಅವಾಗೆಲ್ಲ ಮಕ್ಕಳಿಗೆಲ್ಲ ಹೋಮ್ವರ್ಕ್ ಇತ್ತು. ಆಗ ದರ್ಶನ್ ಹೋಮ್ವರ್ಕ್ ಸರಿಗೆ ಬರೀತಾ ಇರಲಿಲ್ಲ. ಅವ್ರು ಸಿಸ್ಟ್ರು ಬರ್ಕೊಡ್ತಾಯಿದ್ರು. ಅವರು ನಮಗಿಂತ ಸೀನಿಯರ್ ಇದೆ 2 ವರ್ಷ. ದಿವ್ಯಾ ಅವರು ನಮಗಿಂತ ಜೂನಿಯರ್ ದಿನಕರ್ ಇದ್ದಿದ್ದು. ಆ ಟೈಮಲ್ಲಿ ಅವ್ರ ಅಕ್ಕ ಪ್ರತಿಯೊಂದು ವಿಷಯಕ್ಕೂ ಅವ್ರ ಅಕ್ಕನೇ ಬರ್ತಾಯಿದ್ರು. ದರ್ಶನ ನೋಡ್ಕೊಳ್ಳೋಕ್ಕೆ, ಮಾಡೋಕ್ಕೆ, ವಿಚಾರಿಸೋಕ್ಕೆ ಬರ್ತಾಯಿದ್ರು. ಅವ್ರ ತಾಯಿ ಬರ್ತಾಯಿರಲಿಲ್ಲ ಆ ಟೈಮಲ್ಲಿ ಸ್ಕೂಲ್ಗೆ. ದಿವ್ಯಾರು ಅವ್ರು ಸೀನಿಯರ್ ಆಗಿ ಅವರು ಹೈಸ್ಕೂಲಲ್ಲಿ ಓದ್ತಾಯಿದ್ರು. ಆ ಟೈಮಲ್ಲಿ ಅವರೇ ಯೋಗಕ್ಷೇಮ ವಿಚಾರಿಸೋಕೆ ಬರ್ತಾಯಿದ್ರು ದಿವ್ಯಾ ಅವರು. ಆಮೇಲೆ ಇದೇ ಥರ ಜೀವನ ನಡೀತು. ಆಮೇಲೆ ಒಂದು ದಿವಸ ನಾವೆಲ್ಲ ವ್ಯವಹಾರಕ್ಕೆ ಬಂದ್ವಿ. ದರ್ಶನ್ ಸಿಗ್ದ, ನಾನು ಮಾತಾಡ್ಸ್ದ. ಇದಕ್ಕಿಂತ ಮುಂಚೆ ದರ್ಶನ್ ನಮಗೆ ಸಿಗ್ತಿದ್ದ, 2-3 ಕಡೆ ಸಿಕ್ಕಿದ್ದ. ಆಗ ನಾನು ಆ ಪಿಕ್ಚರ್ ಮಾಡ್ತೀನಿ, ನಾನು ಈ ಪಿಕ್ಚರ್ ಮಾಡ್ತೀನಿ. ನಮಗೆ ಫಿಲಮ್ ಇಂಡಸ್ಟ್ರಿ ಬಗ್ಗೆ ಅಷ್ಟು ನಾಲೆಜ್ ಇಲ್ಲ, ಅಷ್ಟು ಆಸಕ್ತಿನೂ ಇಲ್ಲ ಬಿಡ. ಅವಾಗ ನಾವು ಥಿಯೇಟ್ರ್ ಬಂದಾಗ ನಾವು ಎಂಜಾಯ್ ಮಾಡ್ತೀವಿ ದರ್ಶನ್ ನೋಡಿ, ಖುಷಿ ಪಡೋ. ಪರವಾಗಿಲ್ಲಪ್ಪ, ನನ್ನ ಕ್ಲಾಸ್ಮೇಟ್ ಒಬ್ಬ ಫಿಲಮ್ ಆ್ಯಕ್ಟರ್ ಅಂತ ನಾವು ತುಂಬ ಹೆಮ್ಮೆ ಪಡ್ತಿದ್ವಿ. ಆಮೇಲೆ ಒಂದು ದಿವಸ ಸಿಕ್ಬಿಟ್ಟೆ ನಮಗೆ ಸ್ಟೋರಿ ಹೇಳಿದ ದರ್ಶನ್, ಬಾ ನಾನು ಪಿಕ್ಚರ್ ನೋಡು ಅಂತ. ಒಂದು ದೇವರ ಮಗ ಅಂತ ಪಿಕ್ಚರ್ ಬಂದಿತ್ತು. ಆ ಟೈಮಲ್ಲಿ ನಮಗೆಲ್ಲ ಬಂದು ಟಿಕೆಟ್ ಅವನೇ ಕೊಟ್ಟಿದ್ದು ಖುದ್ದಾಗಿ. ನಾವು ಒಂದು 5 ಜನ ಕ್ಲಾಸ್ಮೇಟ್ಗೆ ಟಿಕೆಟ್ ಕೊಟ್ಟ ನಮಗೆ ದರ್ಶನ್. ನಾವು ದರ್ಶನ್ ಬರ್ತಾನೆಂದ ಫಿಲಮ್ ಶುರುವಿಂದ ಎಂಡಿಂಗ್ವರೆಗೂ ದರ್ಶನ್ ಬಂದೇ ಇಲ್ಲ ಆ ಪಿಕ್ಚರ್ ಸೀನಲ್ಲಿ. ಕೊನೆ ಲಾಸ್ಟ್ ಸೀನಲ್ಲಿ ದರ್ಶನ್ ಬರ್ತಾನೆ. ಅದು ದರ್ಶನ್ ಥರ ನಮ್ಗೆ ಕಾಣ್ತಾ ಇಲ್ಲ ಆ ಟೈಮಲ್ಲಿ. ಒಂದು ಮೀಸ ಹಾಕೊಂಡು ಬರ್ತಾನೆ. ಅಂಬರೀಷ್ ಅವರ ಅಳಿನ ಪಾತ್ರ. ಕೊನೆಗೆ ದರ್ಶನ್ ನೋಡ್ದಲ್ಲಪ್ಪ ಅಂತ ಭಾಳ ಖುಷಿ ಆಗಿದ್ದು. ಆ ಟೈಮಲ್ಲಿ ಅವನೇ ನಮಗೆ ಖುದ್ದಾಗಿ ಟಿಕೆಟ್ ಕೊಟ್ಟಿದ್ದು ನಮಗೆ ದರ್ಶನ್. ಈ ಥರ ಹೆಲ್ಪಿಂಗ್ ಯಾರಿಗಿದೆ ಸರ್ ಇವತ್ತಿನ ಕಾಲದಲ್ಲಿ ಜನಗಳಿಗೆ? ಅವರೇ ಬಂದು ಟಿಕೆಟ್ ಕೊಟ್ಟು ಫಿಲಮ್ ನೋಡಪ್ಪ ಅಂತ ಯಾರು ಹೇಳ್ತಾರೆ? ಒಬ್ಬ ಸ್ನೇಹಿತಾಗಿ ಬಂದು ಸ್ನೇಹಿತನ ಹುಡುಗ ಬಂದು ಕೊಡ್ತಾನಲ್ಲ, ಇದು ಭಾಳ ನಮ್ಗೆ ಹೆಮ್ಮೆಯ ವಿಚಾರ ಇದು. ಆಮೇಲೆ ಹೀರೋ ಆಗ್ತಾರೆ. ಆಮೇಲೆ ನಾವೇನು ಮಾಡಿದ್ವಿ, ವಾಟ್ಸಪ್ ಗ್ರೂಪ್ ಕ್ರಿಯೇಟ್ ಮಾಡಿದ್ವಿ. ದರ್ಶನ್ ಈ ಗ್ರೂಪ್ ತರೋಣ ಅಂತ ಆಸೆ ಪಟ್ವಿ. ಕೊನೆಗೆ ಒಂದು ದಿವಸ ನಾನು ದರ್ಶನ್ ಹೆಂಗೆ ಮೀಟ್ ಮಾಡೋದು ಅಂತ ನಾನು ಅಡ್ರೆಸ್ ನನಗೆ ಗೊತ್ತಿದ್ದು ದರ್ಶನ್ ಮನೆ ಇಲ್ಲಿಂದ RR ನಗರಲ್ಲಿಂದ. ನಾನು ಹೋಗಿ ಹೇಳಿದೆ, ಈ ಥರ ನಾನು ದರ್ಶನ್ ಕ್ಲಾಸ್ಮೇಟು. ನನ್ನ ಅಲ್ಲಿ ಪೊಲೀಸವರು ತುಂಬ ಎಲ್ಲ ಗುಂಪುಗಾರಿಕಿತ್ತು, ಯಾರು ಒಳಗೆ ಬಿಡಲಿಲ್ಲ ಅಷ್ಟು ಈಸಿಯಾಗೆ. ನಾನೇನು ಮಾಡಿದೆ, ಒಬ್ಬ ಅಭಿಮಾನಿ ಥರ ಕ್ಯೂವಲ್ಲಿ ಬಂದೆ. ಆ ಟೈಮಲ್ಲಿ ನಾನು ಕ್ಯೂವಲ್ಲಿ ಬಂದಾಗ ದರ್ಶನ್ ಅಷ್ಟು ಜನ ಗುಂಪಲ್ಲಿದ್ದರೂ ಕೂಡ ಲೋಕಿಂತ ಹೊಡೆದ್ಬಿಟ್ಟು ನಾನು ಒಳಗೆ ಕರ್ಕೊಂಡೆ. ಆ ಟೈಮಲ್ಲಿ ನನಗೆ ಭಾಳ ಖುಷಿ ಆಯಿತು ಆ ವಿಚಾರ. ಒಳಗೆ ಕರ್ಕೊಂಡೋಗಿ ನನಗೆ ನಾಷ್ಟ ಮಾಡಿಸಿ ನನ್ನ ಜೊತೆ ಮಾತಾಡಿ ನನಗೆ ಫೋಟೋ ಕೊಟ್ಟು, ಇವತ್ತು ನಾನು ಫೋಟೋ ಫೇಸ್ಬುಕ್ಕಲ್ಲಿ ಹಾಕಿದ್ದೀನಿ ನೋಡಿ. ನನಗೆ ನಾಷ್ಟ ಕೊಟ್ಟು, ಊಟ ಕೊಟ್ಟು, ಕೊನೆಗೆ ಯಾವುದ್ರ ಬಂದಿದೆ ಅಂದರೆ ಜೋಪಾನಾಗಿ ಮೈಸೂರು ಕಾಲ ಕಳಿಸ್ಕೊಟ್ಟ ನನಗೆ. ಅದು ದೊಡ್ಡ ಹೆಮ್ಮೆ ವಿಷಯ. ಆಮೇಲೆ ನೀ ನಂಬರ್ ಕೊಡು ಅಂತ ಕೇಳಿದ, ನಾನು ನಂಬರ್ ಕೊಟ್ಟೆ. ಆಮೇಲೆ ಮತ್ತೆ ನಾವು ಜೊತೆ ಆದ್ವಿ. ಮತ್ತೆ ನಾವೆಲ್ಲ ರಿಯೂನಿಯನ್ ಮಾಡಿದ್ವಿ. ಸ್ನೇಹ ಸಂಗಮ ಅಂತ ಕಾರ್ಯಕ್ರಮಗಳು ಪ್ರತಿ ವರ್ಷ ಸಂಡೇ ಪ್ರಿನ್ಸಲ್ಲಿ ನಮ್ಮದೇ ಒಂದು 2 ದಿವಸ ಬುಕ್ ಆಗಿರೋದು ಆ ಹೋಟ್ಲಲ್ಲಿ, ರೂಮಲ್ಲಿ. ದರ್ಶನ್ ಬಂದರು. ಆಗ ಎಲ್ಲ ಬರ್ತಡೇ ವಿಶಸ್ ಮಾಡ್ತಾಯಿದ್ರು ದರ್ಶನ್. ಪ್ರತಿಯೊಂದು ಬರ್ತಡೇಗೂ, ಒಂದು ಹಬ್ಬಗಳಿಗೂ ವಿಶಸ್ ಕಳಿಸ್ತಾಯಿದ್ರು. ನಾವು ಒಂದು 80 ಜನ ಇದ್ದೀವಿ. ಟೆರಿಷನ್ ಬಡ್ಡೀಸ್ ಅಂತ ಗ್ರೂಪು, ಟೆರಿಷನ್ ಬಡ್ಡೀಸ್ ಅಂತ ಆ ಗ್ರೂಪ್ ನಾವೇ ಕ್ರಿಯೇಟ್ ಮಾಡಿದ್ದು. ಆ ಗ್ರೂಪ್ಗೆ ವಿಶಸ್ ಕೊಡೋದು, ಪ್ರತಿಯೊಬ್ಬರಿಗೂ ಬರ್ತಡೇ ವಿಶಸ್ ಮಾಡೋದು, ಹಬ್ಬಗಳಿಗೆ ವಿಷಯಗಳು, ಪ್ರತಿಯೊಂದು ಹಬ್ಬಗಳು ವಿಷಯಗಳು ನಮಗೆ ಅದ್ರ ಬಗ್ಗೆ ಮಾಹಿತಿ ಕೊಡೋದು. ಆಮೇಲೆ ದರ್ಶನ್ ಏನ್ಯಾವುದೋ ವಿಷಯ ಇದ್ದರೆ ದರ್ಶನ್ ಪೋಸ್ಟ್ ಮಾಡ್ತಾಯಿದ್ದ ಆಗ ಗ್ರೂಪ್ಗೆ. ಇದು ಭಾಳ ಹೆಮ್ಮೆ ವಿಷಯ. ದರ್ಶನ ಪೋಸ್ಟ್ ಮಾಡೋದಂದರೆ ನಾವೆಲ್ಲ ಖುಷಿಯಿಂದ ನೋಡ್ತಿದ್ವಿ.
ಇದು ಇದೇ ಗ್ರೂಪ್ ಈಗಲೂ ಇವತ್ತು ಇದೆ ಗ್ರೂಪ್, ಟೆನ್ಷನ್ ಪಟ್ಟಿಸಿದ ಗ್ರೂಪ್ ಇದೆ, ತುಂಬ ಚೆನ್ನಾಗಿದೆ ಗ್ರೂಪ್ ಅದು. ಅಲ್ಲ, ಇದು ದರ್ಶನ್ ಬೆಳೆದ ಮೇಲೆ ಆಯಿತು. ಹೀರೋ ಆಗ್ತಾರೆ ಮೊದಲನೇ ಸತಿ ಮೆಜೆಸ್ಟಿಕ್ ಸಿನಿಮಾದಲ್ಲಿ. ಮೆಜೆಸ್ಟಿಕ್ ಸಿನಿಮಾ ಮುಂಚೆ ಒಂದು ತಮಿಳು ಸಿನಿಮಾ ಮಾಡಿರ್ತಾರೆ. ಹೌದು, ತಮಿಳು ಸಿನಿಮಾ ನಮಗೆ ಅಷ್ಟು ಪರಿಚಯ ಇಲ್ಲ ಸರ್, ಅಷ್ಟು ನಾವು ಟಚ್ಚಲ್ಲಿ ಇಲ್ಲ ದರ್ಶನ್ ಜೊತೆ. ಅವರು ನಮಗೆ ದರ್ಶನ್ ಹೇಳ್ತಾ ಇದ್ದೀನಿ ಏನು ಗೊತ್ತಾ, ನಾನು ಆ್ಯಕ್ಟಿಂಗ್ ಕ್ಲಾಸ್ ಹೋಗ್ತಾ ಇದ್ದೀನಿ, ನಾನು ತಮಿಳು ಫಿಲಮ್ ಮಾಡ್ತಾಯಿದ್ದೀನಿ ಅಂತ ಹೇಳಿದ್ರು. ಇರ್ಬೋದು, ಹೌದಾ ಅಂತ ಅಂದ್ಕೊಂಡ್ವಿ ನಾವು. ನಮಗೆ ಇಷ್ಟು ಗೊತ್ತಿಲ್ಲ ಫಿಲಮ್ ಇವತ್ತು ಈ ಮಟ್ಟಿಗೆ ಬೆಳೀತಾರೆ ಅಂತ ನಾವು ಅಂದ್ಕೊಂಡಿಲ್ಲ ಆ ಟೈಮಲ್ಲಿ. ಅವರು ಬೆಳಿಬೇಕಾದ್ರೆ ನಾವು ಅಂದ್ಕೊಂಡಿಲ್ಲ ಅವ್ರು ಈ ಮಟ್ಟಿಗೆ ಬೆಳೀತಾರೆ ಅಂತ ಅಂದ್ಕೊಂಡಿಲ್ಲ ನಾವು. ಏನೋ ಎಲ್ಲಿ ಸಿಕ್ಕಿದ್ರೆ ಮಾತಾಡ್ಸೋದು, ಮತ್ತು ಯಾವುದೇ ಒಂದು ಫಂಕ್ಷನ್ ಬಂದರೆ ಮಾತಾಡ್ಸೋಕೆ ವಿಶ್ ಮಾಡೋದು. ಅಷ್ಟು ಜನ ಗುಂಪಲ್ಲಿ ಕೂಡ ಸ್ನೇಹಿತರು ಅವನಿಗೆ ಗುರ್ತಿಟ್ಟಿದೆ. ನಮ್ಗೆ ಭಾಳ ಎಷ್ಟು ಖುಷಿ ಪಡೋ ವಿಷಯ ಅಂದರೆ, ಅಷ್ಟು ಸ್ಟಾರಾಗಿ ಗೆಸ್ಟಾಗಿ ಬಂದಿದ್ರು, ಅಷ್ಟು ಜನ ಮಧ್ಯದಲ್ಲಿ ನಮಗೆ ಗುರ್ತಿದ್ದು ಮಾತಾಡಿಸ್ತಿದ್ದ. ನಾವು ಒಂದು ಸ್ವಲ್ಪ ಜನ ಮತ್ತು ಪ್ರಸಿದ್ಧಿ ಆಗೋ ಆ ಟೈಮಲ್ಲಿ. ದರ್ಶನ್ ಮಾತಾಡಿಸ್ತವ್ರಲ್ಲ ಇವರು ಯಾರು ಅಂತ ಪರಿಚಯ ಆಗವು. ದರ್ಶನ್ ಸ್ನೇಹಿತ ಅಂತ ನಾವು ಜನಗಳ ಮುಂದೆ ನಾವು ಕಾಣಿಸ್ಕೊಂಡ್ವಿ ನಾವು ಆ ಟೈಮಲ್ಲಿ. ಈಗ ಸ್ವಲ್ಪ ದಿವಸದಲ್ಲಿ ಮೈಸೂರಲ್ಲಿ ಒಂದು ಹಾಲ್ಕರೆ ಸ್ಪರ್ಧೆ ಇತ್ತು. ಹಾಲ್ಕರೆ ಸ್ಪರ್ಧೆಗೆ ಹೋಗಿದೆ. ಹಾಲು ಕರೆಯುವ ಸ್ಪರ್ಧೆ ಇತ್ತು ಇಲ್ಲಿ ಮೈಸೂರಲ್ಲಿ ಆರ್ಗನೈಸ್ ಮಾಡ್ತಾನೆ, ತುಗುದೀಪ ಹಾಲು ಕರೆಯುವ ಸ್ಪರ್ಧೆ ಅಂತ. ಆ ಟೈಮಲ್ಲಿ ಹೋಗಿದೆ. ನಮ್ಮನ್ನು ಕರೆದು ಒಳಕ್ಕೆ ಚೇರಾಗಿ ಕೂರಿಸಿ ಆ ಕಾರ್ಯಕ್ರಮ ನಮ್ಮನ್ನು ಗೆಸ್ಟಾಗಿ ನಮ್ಮನ್ನ ಅವ್ರು ಟ್ರೀಟ್ ಮಾಡಿದ್ರು. ಇದು ಭಾಳ ಹೆಮ್ಮೆಯ ವಿಚಾರ. ಇದು ಆ ಕಾರ್ಯಕ್ರಮದಲ್ಲಿ ನಾವು ಈ ಕಾರ್ಯಕ್ರಮ ಏನು ನಾವೊಬ್ಬ ಸಾಮಾನ್ಯ ಜನ ಥರ ಹೋಗಿದ್ದು. ಈ ಕಾರ್ಯಕ್ರಮ ಹೆಂಗಿದೆ ಅಂತ ನಾವು ಪೂರ್ತಿ ನಿಧಾನವಾಗಿ ಎಲ್ಲ ಕಾರ್ಯಕ್ರಮ ನೋಡಿದ್ವಿ. ಭಾಳ ಖುಷಿ ಆಗೋದು ಈ ವಿಷಯ ಆಗೋದು. ಯಾವ ಥರ ಹಾಲು ಕರೀತಾರೆ, ಯಾವ ಥರ ಫೀಡ್ ಮಾಡ್ತಾರೆ ಹಸುಗಳಿಗೆ, ಈ ವಿಚಾರ ನಾವು ತಿಳ್ಕೊಂಡ್ವಿ ಆ ದಿವಸ. ಇಲ್ಲಾಂದರೆ ದರ್ಶನ್ ನಮ್ಮನ್ನು ಕರೆದೋಗಿರೋ ಆ ಕಾರ್ಯಕ್ರಮ ನೋಡೋಕ್ಕೆ ಸಾಧ್ಯ ಇಲ್ಲ, ಈ ವಿಚಾರ ನಾವು ತಿಳ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಹಸು ಸಾಕೋದು ಹೆಂಗೆ, ಹಸುಗಳು ಈ ಜಸ್ಸಿ ಅಂತ ಹಸುಗಳು ಹೇಳೋರು. ಈ ಹಸುಗಳ ಬಗ್ಗೆ ಈ ಬ್ರೀಡ್ ಬಗ್ಗೆ ನಮ್ಗೆ ಗೊತ್ತಿಲ್ಲ, ಮಾಹಿತಿ ಗೊತ್ತಿಲ್ಲ. ಅಲ್ಲಿ ಹೋದ್ಮೇಲೆ ನಮ್ಗೆ ಇವೆಲ್ಲ ಗೊತ್ತಾಗಿದೆ ಈ ವಿಷಯಗಳು. ಹಸು ಈ ಥರ ಇರ್ತದೆ, ಈ ಥರ ಜೀವನ ಇದಕ್ಕೆ, ಹಸು ಸಾಗಾಣಿಕೆ ಇಷ್ಟು ಲಾಭ ಇದೆ, ಇಷ್ಟು ಶ್ರಮ ಇದೆ ಅಂತ ನನಗೆ ದರ್ಶನ್ ವಿಷಯ. ಯಾಕಂದರೆ ದರ್ಶನ್ ಪ್ರತಿ ಸಲನೂ ಅಷ್ಟೇ ಅವ್ನು ತೋಟಕ್ಕೆ ಹೋದಾಗೆಲ್ಲ ನಮ್ಗೆ ಹೇಳ್ತಾ ಇದ್ದೆ, ಬರೀ ಪ್ರಾಣಿ ವಿಚಾರನೇ ಮಾತಾಡ್ತಾ ಇದ್ದು. ಕುಂಬಾರ್ಗೇರಿಲಿ KRS ರೋಡಲ್ಲಿ ನಮ್ಮದೇ ಒಂದು ಸ್ವಂತ ಬೂತ್ ಇಟ್ಕೊಂಡು ನಾನು ಬಿಸ್ನೆಸ್ ಶುರು ಮಾಡಿದೆ ಆ ಟೈಮಲ್ಲಿ. ಆ ಟೈಮಲ್ಲಿ ನನ್ನ ಮಾತಾಡ್ಸೋಕ್ಕೆ ಬರೋರು ಸ್ನೇಹಿತರುಗಳೆಲ್ಲ ಆ ಟೈಮಲ್ಲಿ. ಇವನ್ ದರ್ಶನ್ ಕೂಡ ಬರೋರು ಅಲ್ಲಿಗೆ. ಏನು ಬಂದು ಮಾತಾಡ್ಸೋರು, ಭಾಳ ಖುಷಿಯಾಗ. ಆವಾಗ ನಾನು ಕೂತ್ಕೋ ದರ್ಶನ್ ಮಾತಾಡೋಣ ಅಂತ ಹಳೆವೆಲ್ಲ ವಿಷಯ ಅವತ್ತಿನ ನೆನಪು. ದರ್ಶನ್ಗೆ ಏನಪ್ಪ ಅಂದ್ರೆ ಆ ಟೈಮಲ್ಲಿ ಸಿಟಿಗಂಟ ಬರ್ತಾಯಿದ್ದೆ. ಅವ್ರು ದೊಡ್ಡಪ್ಪನ ಮನೆಗೆ ಬರ್ತಾಯಿದ್ದೆ ಇಲ್ಲಿ ಮಂಡಿ ಮೂಲಾಗೆ. ಏನೋ ಪಾಪ ಇನ್ ಕೇಸ್ ಪೆಟ್ರೋಲ್ ಇಲ್ಲ ಅಂತ ಕೇಳಿದ್ರೆ 20 ರೂಪಾಯಿ ಅಲೈನ್ಸ್ 20 ರೂಪಾಯಿ ಕೊಡೋದು ಹೋಗಿ ನಾಳೆ ಕೊಡ್ತೀನಿ ಅಂತ ಕೇಳೋನು. ನಾನು ಆ ಟೈಮಲ್ಲಿ ಕೊಡುವೆ, ಮತ್ತು ಅವನು ಇನ್ನೊಂದು ಸಲ ಬಂದು ನನಗೆ ವಾಪಸ್ ಕೊಡೋಣ ಆ ದುಡ್ಡು. ಇದು ನಮ್ಮ ಬಾಂಧವ್ಯ ಚೆನ್ನಾಗಿತ್ತು ಆ ಟೈಮಲ್ಲಿ.